ನಮಸ್ತೆ ಎಲ್ರಿಗೂ, ನಾನು ನಿಮ್ಮ MK. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಪೊಲೀಸ್ ಫಿಸಿಕಲ್ ಹತ್ರ ಬಂದಿದೆ. ಅವರಿಗೋಸ್ಕರ ಆ ವಿದ್ಯಾರ್ಥಿಗಳು ಪ್ರಥಮವಾಗಿ ನಾನು ಮೊದಲನೇದಾಗಿ ವಿಡಿಯೋ ಮಾಡ್ತಿರೋದು. ಇದುವರೆಗೂ ನಾನು ಮಾಡಿಲ್ಲ ಆ ಪೊಲೀಸ್ ಫಿಸಿಕಲ್ಗೋಸ್ಕರ. ಯಾಕಂತಂದ್ರೆ ತುಂಬಾ ಈಸಿ ಇರ್ತಿತ್ತು, ಮಾಡ್ತಿದ್ದಿಲ್ಲ. ಆದ್ರೆ ಈಗ ತುಂಬಾ ಜನಕ್ಕೆ ಕಷ್ಟ ಆಗ್ಬಿಟ್ಟಿದೆ. ತುಂಬಾ ಮೆಸೇಜ್ಗಳನ್ನ ಹಾಕ್ತಿದ್ರು, ಯಾವ ರೀತಿ ಓಡ್ಬೇಕು ಏನಂತೇಳಿ. ಅದ್ರಲ್ಲಿ ಬೇರೆ ಸಡನ್ ಆಗಿ ಬೇಗ ಬಂದ್ಬಿಟ್ಟಿದೆ. ಮುಂಚೆ ಎಲ್ಲ ಟೈಮ್ ಸಿಕ್ತಿತ್ತು, 1 ತಿಂಗಳು ಅಥವಾ ಒಂದು 20-30 ದಿನ. ಹಾಗಾಗಿ ವಿದ್ಯಾರ್ಥಿಗಳು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಪಾಸ್ ಮಾಡ್ಕೊತಿದ್ರು, ಯಾರು ಇದ್ರ ಬಗ್ಗೆ ಕೇಳ್ತಿಲ್ಲ. ಬಟ್ ಈ ಸಲ ಸಡನ್ ಆಗಿ ಬರೋದ್ರಿಂದ ತುಂಬಾ ಜನ ಗೊಂದಲದಾರಿದ್ದಾರೆ. ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋ ತುಂಬಾ ಲೆಂತ್ ಇದೆ, ತಪ್ಪದೆ ನೋಡಿ. ಯಾಕಂತಂದ್ರೆ ಪ್ರತಿ ಒಂದಿನ ಯಾವ ರೀತಿ ರನ್ನಿಂಗ್ ಮಾಡ್ಬೇಕು, ಯಾವ ರೀತಿ ಓಡ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ಹಾಗಾಗಿ ವಿಡಿಯೋ ತುಂಬಾ ಲೆಂತ್ ಆಗಿದೆ, ತುಂಬಾ ಉಪಯುಕ್ತ ಆಗುತ್ತೆ ನಿಮ್ಗೆ. ಇದನ್ನೇನಾದ್ರೂ ನೀವು ಟಿಪ್ಸ್ ನ ಫಾಲೋ ಮಾಡಿದ್ರೆ 100% ನಿಮ್ಮ ಒಂದು ಫಿಸಿಕಲ್ ಪಾಸ್ ಆಗುತ್ತೆ. ನಮಸ್ತೆ ಎಲ್ರಿಗೂ. ಮೊದಲೇ ದಿನದ ಒಂದು ವರ್ಕೌಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲೇ ದಿನ ಬಂದ್ಬಿಟ್ಟು ನೋಡಿ, ಪ್ರತಿದಿನ ಬಂದ್ ಕೂಡಲೇ ಗ್ರೌಂಡಿಗೆ ಬಂದ್ ಕೂಡಲೇ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲದಾಗಿ ನೀವು ಬಂದ್ ಕೂಡಲೇ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ. ಸೊ ನಾರ್ಮಲಿ ನಿಮ್ ಬಾಡಿಲಿ ಕೆಲವೊಂದು ಪಾರ್ಟ್ಗಳನ್ನ ಈ ತರ ಸ್ಟ್ರೆಚ್ ಮಾಡ್ಕೋಬೇಕು. ಇದಾದ ನಂತರ ನೀವು 800 ಮೀಟರ್ ಜಾಗ್ ಮಾಡ್ಬೇಕು. 800 ಮೀಟರ್ ಯಾವ ರೀತಿ ಜಾಗ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಈ ಪೇಸ್ ಅಲ್ಲಿ ನೀವು ಜಾಗ್ ಮಾಡ್ಬೇಕು. ಸೊ ಈ ಸ್ಪೇಸ್ ಅಲ್ಲಿ ಆರಾಮಾಗಿ ಇಷ್ಟು ಸಿಂಪಲ್ ಆಗಿ ರನ್ ಮಾಡ್ಬೇಕು. ಇಷ್ಟು ರನ್ ಆದ್ಮೇಲೆ ನೀವು ಬಂದ್ಬಿಟ್ಟು ಒಂದು 10-15 ನಿಮಿಷ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಜಂಪಿಂಗ್ ಎಕ್ಸರ್ಸೈಸ್, ಸೊ ಈ ತರ ಫ್ರಂಟ್ ಬ್ಯಾಕ್, ಲೆಗ್ ಫ್ರಂಟ್ ಬ್ಯಾಕ್, ಕೆಲವೊಂದು ಸ್ಟ್ರೆಚ್ ಗಳು ಮಾಡ್ಕೊಂಡು ನೀವು ರನ್ನಿಂಗ್ ಗೋಸ್ಕರ ರೆಡಿ ಆಗ್ಬೇಕು. ಇದು ನಿಮ್ಮ ಪ್ರತಿದಿನದ ವಾರ್ಮ್ ಅಪ್ ಆಗಿರುತ್ತೆ. ನಾನು ಏನೇ ವರ್ಕೌಟ್ ಹೇಳಿದ್ರು ನೀವು ವಾರ್ಮ್ ಅಪ್ ನಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. 800 ಮೀಟರ್ ರನ್ ಮಾಡೋದು, ಎಕ್ಸರ್ಸೈಸ್ ಮಾಡ್ಕೊಂಡು ಇದು ಕಾಮನ್ ಆಗಿರುತ್ತೆ. ಪ್ರತಿ ಸಲ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ. ಇದಾದ ನಂತರ ಮೊದಲ ದಿನದ ವರ್ಕೌಟ್ ಏನಪ್ಪಾ ಅಂತಂದ್ರೆ 400 ಮೀಟರ್ ರನ್ನಿಂಗ್. ಸೊ 400 ಮೀಟರ್ ಟ್ರ್ಯಾಕ್ ಇದ್ರೆ ನಿಮ್ಮ ಹತ್ರ ಓಕೆ. ಟ್ರ್ಯಾಕ್ ಇಲ್ಲ ಅಂತಂದ್ರೆ ನೀವು ಸ್ಟೇಟ್ ರೋಡ್ ಅಲ್ಲಿ ಎಲ್ಲಾದ್ರೂ ಮಾರ್ಕ್ ಮಾಡ್ಕೊಂಡ್ರಿ 4 ಸೆಟ್ ಹಾಕ್ಬೇಕು. 4 ಸೆಟ್ ಯಾವ ರೀತಿ ಹಾಕ್ಬೇಕು? ಮೊದಲೇ ಸೆಟ್ ನೀವು ಮೊದಲೇ 400 ಮೀಟರ್ ಸ್ಟಾರ್ಟ್ ಮಾಡ್ತೀರಂದ್ರೆ ಟೈಮ್ ಇಟ್ಕೊಳ್ಳಿ. 1 ನಿಮಿಷ 37 ಸೆಕೆಂಡ್ ರಿಂದ 1 ನಿಮಿಷ 45 ಸೆಕೆಂಡ್ ಒಳಗಡೆ ಬರೋಕೆ ಪ್ರಯತ್ನ ಮಾಡಿ. ಈ ರೀತಿ 4 ರೌಂಡ್ ನ ಹಾಕ್ಬೇಕು. 1 ರೌಂಡ್ ಹಾಕಿದ್ರ ಬನ್ನಿ, ಸ್ವಲ್ಪ ರೆಸ್ಟ್ ಮಾಡಿ ಅಥವಾ ವಾಕ್ ಮಾಡಿ. 20 ರಿಂದ 25-30 ಸೆಕೆಂಡ್ ವಾಕ್ ಮಾಡಿ. 30 ಸೆಕೆಂಡ್ ಆಯ್ತಾ, ಮತ್ತೆ ಸ್ಟಡಿ ಆಗಿ ಮತ್ತೆ ಓಡಿದ್ರ ಬಂದ್ರ 30 ಸೆಕೆಂಡ್ ರೆಸ್ಟ್, ಮತ್ತೆ ಓಡಿ 30 ಸೆಕೆಂಡ್ ರೆಸ್ಟ್. ಸೊ ಈ ರೀತಿ 4 ಸೆಟ್ ಹಾಕಿ. ಇದೆಲ್ಲ ಆದ್ಮೇಲೆ ನೀವೇನ್ ಮಾಡ್ಬೇಕು? ವರ್ಕೌಟ್ ಮಾಡ್ಬೇಕು. ಒಂದು ಮಿನಿಮಮ್ ಅಂದ್ರೆ 15 ರಿಂದ 20 ನಿಮಿಷ ಆದ್ರೂ ನೀವು ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕು. ಎಕ್ಸರ್ಸೈಸ್ ಏನಾದ್ರೂ ಮಾಡಿ. ಬಂದ್ ಕೂಡಲೇ ನೀವು ಸ್ವಲ್ಪ ಕಾಲ್ಗಳು ಪೇನ್ ಆಗಿರುತ್ತೆ. ಈ ರನ್ನಿಂಗ್ ಹೊಸದ ಶುರು ಮಾಡಿರ್ತಾರಲ್ವಾ, ವಾಕ್ ಮಾಡಿ 1 ರೌಂಡ್, ನಿಲ್ಬೇಡಿ, ವಾಕ್ ಮಾಡಿ. ಅದಾದ ನಂತರ ಸ್ವಲ್ಪ ಜಂಪಿಂಗ್ ಎಕ್ಸರ್ಸೈಸ್ ಮಾಡಿ, ಸ್ಟ್ರೆಚ್ ಮಾಡಿ. ವಿಡಿಯೋದಲ್ಲಿ ನೋಡಿ, ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಅಥವಾ ನೆಕ್ಸ್ಟ್ ನಾಳೆ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ವರ್ಕೌಟ್ ಗಳನ್ನ ಮಾಡ್ಬೇಕಂತೇಳಿ. ಆಫ್ಟರ್ ವರ್ಕೌಟ್, ಬಿಫೋರ್ ವಾರ್ಮ್ ಅಪ್ ಮತ್ತೆ ಕೂಲ್ ಡೌನ್ ಎಕ್ಸರ್ಸೈಸ್ ಗಳನ್ನ ನಾನು ಮಾಡಾಕ್ತೀನಿ, ಅದನ್ನ ಫಾಲೋ ಮಾಡಿ. ಸೊ ನೀವು ರನ್ನಿಂಗ್ ಓಡಾದ್ಮೇಲೆ ನೀವು ಕೂಲ್ ಡೌನ್ ಎಕ್ಸರ್ಸೈಸ್ ಗಳನ್ನ ಮಾಡಿ. ಮಿನಿಮಮ್ 15 ರಿಂದ 20 ನಿಮಿಷ ಗ್ರೌಂಡ್ ಅಲ್ಲಿ ಕಾಲ ಕಳೆರಿ. ಇದಾದ್ಮೇಲೆ ನೀವು ಮನೆಗೆ ಹೋಗಿ ನಿಮ್ಗೆ ಯಾವ್ದೇ ರೀತಿ ಕಾಲ್ ಪೇನ್ ಆಗ್ಲಿ, ಬಾಡಿ ಪೇನ್ ಆಗ್ಲಿ ಬರೋದಿಲ್ಲ. ಎರಡನೇ ದಿನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೇಮ್ 800 ಮೀಟರ್ ಜಾಗ್ ಮಾಡಿ, ವಾರ್ಮ್ ಅಪ್ ಮಾಡ್ಕೊಳ್ಳಿ, ಪೂರ್ತಿ ಸ್ಟ್ರೆಚ್ ಮಾಡ್ಕೊಳ್ಳಿ, ಬಾಡಿನ ಹೀಟ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು 3 ಕಿಲೋಮೀಟರ್ನ ಈಸಿ ರನ್ ಮಾಡಿ. ಈಸಿ ರನ್ ಅಂತಂದ್ರೆ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ಯಾವ ರೇಂಜ್ ಅಲ್ಲಿ ಓಡ್ಬೇಕಂತೇಳಿ. ಸೊ ಇಷ್ಟು ಓಡಿದ್ರೆ ಸಾಕು. ಸೊ ಈ ರೀತಿ ಮುಂದೆ ನೋಡ್ತಿರ್ಬೇಕು. ಸೊ ಈ ಸ್ಪೀಡ್ ಅಲ್ಲಿ ನೀವು ಓಡ್ಬೇಕು. ಮಿನಿಮಮ್ ಅಂದ್ರೆ 1 ಕಿಲೋಮೀಟರ್ 5.5 ನಿಮಿಷದೊಳಗಡೆ ಕ್ಲೋಸ್ ಮಾಡಿ. ತೀರಾ ಸ್ಲೋ ಆಗಿ ಹೋಗ್ಬೇಡಿ. 5 ನಿಮಿಷ 5.5 ನಿಮಿಷದೊಳಗೆ ಓಡಕ್ಕೆ ಪ್ರಯತ್ನ ಮಾಡಿ. ಈ ರೀತಿ 3 ಕಿಲೋಮೀಟರ್ ಓಡಿದ್ರೆ ಸಾಕು. ಅವತ್ತಿನ ವರ್ಕೌಟ್ ಮುಗಿತೆ. ಬಂದ್ಮೇಲೆ ಒಂದು ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡ್ಕೊಂಡ್ಬಿಟ್ಟು ನೀವು ಮನೆಗೆ ಹೋಗ್ಬೋದು. ಸೊ 3ನೇ ದಿನ ಬಂದ್ಬಿಟ್ಟು ಟೈಮಿಂಗ್. ನಾವು ಟೈಮಿಂಗ್ ಟೆಸ್ಟ್ ನ ಮಾಡ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ನೀವು ಸಡನ್ ಹೇಳ್ಬೋದು, ಇವ್ರೇನ್ ಗುರು 2 ದಿನಕ್ಕೆ ಟೈಮಿಂಗ್ ಟೆಸ್ಟ್ ಹೇಳ್ತಾರೆ. ನೋಡಿ, 1600 ಮೀಟರ್ ಕಷ್ಟ ಅಲ್ಲ, ಹಾಗಾಗಿನೇ ಹೇಳ್ತಾ ಇರೋದು. 6.5 ನಿಮಿಷಕ್ಕೆ ಬರಕ್ಕೆ ಯಾವ ರೇಂಜ್ ಓಡ್ಬೇಕು, ನಾರ್ಮಲ್ ಮನುಷ್ಯನು ಓಡ್ತಾರೆ. ಸ್ವಲ್ಪ ಅದ್ರ ರನ್ನಿಂಗ್ ಬಗ್ಗೆ ಐಡಿಯಾ ಇದ್ರೆ ಆರಾಮಾಗಿ ಪಾಸ್ ಮಾಡ್ಬಿಡ್ತಾರೆ ಪ್ರಾಕ್ಟೀಸ್ ಇಲ್ದಾನೆ. ಹಾಗಾಗಿ ಹೇಳ್ತಿರೋದು, ನಿಮ್ಮ ಒಂದು ಕೆಪಾಸಿಟಿ ಗೊತ್ತಾಗುತ್ತೆ, ನೀವ್ ಎಷ್ಟು ನೀರಲ್ಲಿ ಇದ್ರೆ ಅಂತ ಹೇಳಿ. ಹಾಗಾಗಿ 3ನೇ ದಿನ ನೀವು ಟೈಮಿಂಗ್ ಟೆಸ್ಟ್ ನ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ಇದರಿಂದ ಗೊತ್ತಾಗುತ್ತೆ. ನಮ್ದು 7 ಮಿನಿಟ್ಸ್ ಬರ್ತಿದ್ರೆ ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಸೊ ಈ ತರ ನಿಮ್ಗೆ ಒಂದು ಮೈಂಡ್ ಅಲ್ಲಿ ಬರುತ್ತೆ. ಸೊ ಈ ತರ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಮಾಡೋ ವರ್ಕೌಟ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಟೈಮಿಂಗ್ ನ ನೋಡ್ಕೊಳ್ಳಿ, ಟೈಮಿಂಗ್ ಕೌಂಟ್ ಮಾಡ್ಕೊಳ್ಳಿ. ಸೊ ನೀವು ಟೈಮಿಂಗ್ ಓಡೋದಕ್ಕಿಂತ ಮುಂಚೆ 800 ಜಾಗ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಒಂದು 400 ಮೀಟರ್ ಸಿಂಪಲ್ ಜಾಗ್ ಮಾಡಿ, ಸ್ವಲ್ಪ ಬಾಡಿನ ಹೀಟ್ ಮಾಡ್ಕೊಳ್ಳಿ. ಹೀಟ್ ಮಾಡ್ಕೊಂಡ್ಬಿಟ್ಟು ಸಡನ್ ಆಗಿ ನೀವು 1600 ಮೀಟರ್ ನ ಟೆಸ್ಟ್ ಮಾಡ್ಬಿಡಿ. ಅದಾದ್ಮೇಲೆ ಟೈಮ್ ನ ಬರ್ದಿಟ್ಕೊಳ್ಳಿ ಅಥವಾ ನೆನಪಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮುಗಿಸ್ಬೇಕು. ಹಾಗೆ ನಾನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ದಿನದಲ್ಲಿ 2 ಟೈಮ್ ವರ್ಕ್ ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ 10 ದಿನದಲ್ಲಿ ಏನೂ ಆಗಲ್ಲ, ಆರಾಮ ಪಾಸ್ ಮಾಡ್ತಾರೆ. ಈ ವರ್ಕೌಟ್ ಗಳನ್ನ ಸಿಂಪಲ್ ಆಗಿ 1 ಟೈಮ್ ಮಾಡಿ, ರಾತ್ರಿ ಆರಾಮಾಗಿ 8 ಗಂಟೆ ನಿದ್ದೆ ಮಾಡಿ. ರೆಸ್ಟ್ ಮಾತ್ರ ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಹಾಗೆ ಊಟನು ಕೂಡ ಚೆನ್ನಾಗಿ ತಿನ್ನಿ. ಏನ್ ಸಿಗುತ್ತಾ ಮನೆ ಊಟ ಅದನ್ನ ತಿನ್ನಿ. ಇದೇ ತಿನ್ಬೇಕಂತ ಏನಿಲ್ಲ. ಚಪಾತಿ ತಿನ್ನಿ, ತರಕಾರಿ ತಿನ್ನಿ, ಚಿಕನ್, ಎಗ್ ಎಲ್ಲ ತಿನ್ನಿ. ಒಳ್ಳೆ ಫುಡ್ ನ ಕೊಡಿ. ತರಕಾರಿ ಜಾಸ್ತಿ ತಿನ್ನಿ, ಬಾಳೆಹಣ್ಣು ತಿನ್ನಿ. ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ ಗಳನ್ನ ಅವಾಯ್ಡ್ ಮಾಡಿ.
4ನೇ ದಿನ ಏನಪ್ಪಾ ಅಂತಂದ್ರೆ, ಈಗ ನೀವು 3ನೇ ದಿನ ಟೈಮಿಂಗ್ ಟೆಸ್ಟ್ ಮಾಡಿರ್ತೀವಿ, ತುಂಬಾ ಎನರ್ಜಿ ಲಾಸ್ ಆಗಿರುತ್ತೆ. ಸ್ವಲ್ಪ ಬಾಡಿಗೆ ನಾವು ರಿಕವರಿ ಕೊಡ್ಬೇಕು. ರಿಕವರಿ ಕೊಡ್ಬೇಕಪ್ಪ ಅಂತಂದ್ರೆ ನಾವು ರೆಸ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಬಾಡಿಗೆ ರೆಸ್ಟ್ ಕೊಡ್ಬೇಕು. ಬನ್ನಿ ಗ್ರೌಂಡಿಗೆ 800 ಮೀಟರ್ ಸ್ವಲ್ಪ ಜಾಗ್ ಮಾಡಿ, ಬಂದ್ಬಿಟ್ಟು ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಳ್ಳಿ, ಡಿಪ್ಸ್ ಹೊಡೀರಿ, ನಿಮ್ ಚೆಸ್ಟಿಗೆ ಹೈಟ್ ಇನ್ಕ್ರೀಸ್ ಎಕ್ಸರ್ಸೈಸ್ ಗಳನ್ನ ಮಾಡಿ. ಈ ತರ ಕೆಲವೊಂದು ಒಂದು ಅರ್ಧ ಗಂಟೆ ಅಥವಾ 40 ನಿಮಿಷ ಟೈಮ್ ಪಾಸ್ ಮಾಡ್ಬಿಟ್ಟು ಗ್ರೌಂಡ್ ಅಲ್ಲಿ ನೀವು ಹೋಗಿ ರೆಸ್ಟ್ ಮಾಡಬಹುದು. ಇಷ್ಟು ಸಾಕು 4ನೇ ದಿನ. 5ನೇ ದಿನದ ವರ್ಕೌಟ್ ನೋಡಿ, 4ನೇ ದಿನ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೆ ಅಲ್ವಾ, ಇವತ್ತು ಬಾಡಿಗೆ ತೊಂದರೆ ಕೊಡ್ಲೇಬೇಕು 5ನೇ ದಿನ. ಹಾಗಾಗಿ ಇವತ್ತು ಸ್ಪೀಡ್ ವರ್ಕೌಟ್ ಇರುತ್ತೆ. ಯಾವ ರೀತಿ ಈ ವರ್ಕೌಟ್ ಮಾಡ್ಬೇಕಂತಂದ್ರೆ, ನೀವು ಗ್ರೌಂಡಿಗೆ ಬರಬೇಕು, ವಾರ್ಮ್ ಅಪ್ ಮಾಡ್ಕೊಳ್ಳಿ, 800 ಮೀಟರ್ ಜಾಗ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ರೇಸಿಗೆ ರೆಡಿ ಆಗಬೇಕು. 200 ಮೀಟರ್ ನಿಮ್ಮ ಹತ್ರ ಗ್ರೌಂಡ್ ಇಲ್ಲ ಅಂದ್ರೆ ರೋಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಗ್ರೌಂಡ್ ಇದ್ರೆ ಮಧ್ಯದಿಂದ ಸ್ಟಾರ್ಟ್ ಮಾಡಿ, ನಿಮಗೆ ಒಂದು ಕರು ಪೂರ್ತಿ ಬರ್ಬೇಕು. ಒಂದು ಕರು ಬಂದ್ಬಿಟ್ಟು ಕಾರ್ನರ್ ಅಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ 200 ಮೀಟರ್. ಸೊ ಈ ರೀತಿ ನೀವು ಪ್ಲಾನ್ ಮಾಡ್ಕೊಂಡ್ಬಿಟ್ಟು 200 ಮೀಟರ್ ನ ಸ್ಪೀಡ್ ವರ್ಕೌಟ್ ಮಾಡ್ಬೇಕು. ಎಷ್ಟು ಸೆಟ್ ಹಾಕ್ಬೇಕಪ್ಪ ಅಂದ್ರೆ 6ರಿಂದ 8 ಸೆಟ್ ಹಾಕ್ಬೇಕು. ಓಕೆನಾ? ಟೈಮಿಂಗ್ ಎಷ್ಟು ಒಳಗಡೆ ಬರಬೇಕು ಪ್ರತಿ ಒಂದು ಲ್ಯಾಪ್. ನೀವು ಒಂದ್ಸಲ 200 ಮೀಟರ್ ಸ್ಪೀಡ್ ಆಗಿ ಓಡಕ್ ಶುರು ಮಾಡಿದ್ರ ಅಂತಂದ್ರೆ 45ರಿಂದ 50 ಸೆಕೆಂಡ್ ಒಳಗಡೆ ಈ ಒಂದು 200 ಮೀಟರ್ ನ ಕಂಪ್ಲೀಟ್ ಮಾಡ್ಬೇಕು. ಈ ರೀತಿ 6 ಸೆಟ್ ನ ನೀವು ಹಾಕ್ಬೇಕಾಗುತ್ತೆ. 6ರಿಂದ 8 ಸೆಟ್ ನೀವು ಒಂದ್ಸಲ ಓಡಿದ್ರಿ 200 ಮೀಟರ್, ಅದಾದ್ಮೇಲೆ ಸ್ಟಾಪ್ ಮಾಡಿಬಿಟ್ಟು 1.5 ನಿಮಿಷ ಅಥವಾ 2 ನಿಮಿಷ ರೆಸ್ಟ್ ಮಾಡಿ, ಸ್ವಲ್ಪ ಬ್ರೀತ್ ಬಿಟ್ಟು ವಾಕ್ ಮಾಡಿ. ಈ ತರ ಈ ತರ ಬೆಂಡ್ ಆಗ್ಬಿಟ್ಟು ನೀವು ಬ್ರೀತ್ ಔಟ್ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ರೌಂಡಿಗೆ ರೆಡಿ ಆಗ್ಬೇಕು. ಮತ್ತೆ ಶುರು ಮಾಡಿ 2ನೇ ರೌಂಡ್, ಮತ್ತೆ 200 ಮೀಟರ್ ಓಡಿ. ಈ ಸಲ ನಿಮಗೆ ಈ ಕಡೆ ಓಡಿ ಬೋರ್ ಆಯ್ತಾ, ಆ ಕಡೆಯಿಂದ ಶುರು ಮಾಡಿ. ಸೊ ಈ ತರ ಗ್ರೌಂಡ್ ಅಲ್ಲಿ ಎಲ್ಲೆಲ್ಲಾಗುತ್ತೋ ಆ ತರ 200 ಮೀಟರ್ 6ರಿಂದ 8 ಸೆಟ್ ಹಾಕಿ. ಇದಾದ ನಂತರ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೋಬೇಕು, ಕೂಲ್ ಡೌನ್ ಎಕ್ಸರ್ಸೈಸ್ ಮಾಡ್ಕೋಬೇಕು. ಯಾಕಂತಂದ್ರೆ ಸ್ಪೀಡ್ ವರ್ಕೌಟ್ ಆಗಿರುತ್ತೆ, ಬಾಡಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ, ಬಾಡಿಲಿ ಎನರ್ಜಿ ತುಂಬಾ ಲಾಸ್ ಆಗಿರುತ್ತೆ. ಸೊ ಇದನ್ನ ತಪ್ಪದೆ ಮಾಡಿ. 6ನೇ ದಿನದ ವರ್ಕೌಟ್ ಹೇಳೋದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಸಲಹೆನ ಕೊಡ್ತೀನಿ. ನೀರ್ನ ಚೆನ್ನಾಗಿ ಕುಡೀರಿ. ರನ್ನಿಂಗ್ ಬರೋದಕ್ಕಿಂತ ಮುಂಚೆ, ಗ್ರೌಂಡಿಗೆ ಬರೋಕ್ಕಿಂತ 20 ಅಥವಾ 25 ನಿಮಿಷದ ಮುಂಚೆ ಒಂದು ಗ್ಲಾಸ್ ನೀರ್ನ ಕುಡೀರಿ. ಅಥವಾ ಎದ್ದಾಗ ಬೇಗನೆ ಅವಾಗ ನೀರ್ ಕುಡ್ಕೊಂಡಿರಿ. ನೀರ್ನ ಮಿಸ್ ಮಾಡಬಾರ್ದು. ನೀವು ರನ್ನಿಂಗ್ ಮುಗಿಸೋ ಬಂದಿರ್ತಾರೆ, ಸ್ಟ್ರೆಚಿಂಗ್ ಮಾಡ್ಬೇಕಾದ್ರೆ ಲೈಟ್ ಆಗಿ ನೀರ್ ಕುಡೀರಿ, ಏನು ಆಗಲ್ಲ. ನಿಮ್ ವರ್ಕೌಟ್ ಮುಗಿತಾ, ಈಗೇನು 15ರಿಂದ 20 ನಿಮಿಷ ಎಕ್ಸರ್ಸೈಸ್ ಗಳು ಮಾಡ್ತಿರ್ತಾರಲ್ಲ, ಅವಾಗ ಕುಡಿತಾನೆ ಇರಿ. ಪ್ರತಿ ಒಂದ್ 2 ನಿಮಿಷ, ಒಂದು 5 ನಿಮಿಷಕ್ಕೆ ನೀರ್ನ ಸಿಪ್ ಆಗಿ ಕುಡಿತಾ ಇರಿ. ನೀರೊಳಗಡೆ ಗ್ಲೂಕೋಸ್ ಮತ್ತೆ ಎಲೆಕ್ಟ್ರಾಲ್ ಡಿ ನ ಮತ್ತೆ ನಿಂಬು ಸಿಕ್ಕರೆ ನಿಂಬು ಹಾಕೊಳ್ಳಿ, ಸಕ್ಕರೆ ಸಿಕ್ಕರೆ ಸಕ್ಕರೆನ ಹಾಕೊಳ್ಳಿ. ಒಂದ್ ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡ್ಬಂದು ಇದನ್ನ ತಗೊಳ್ಳಿ. ಇದರಿಂದ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ನಿಮ್ ಬಾಡಿ ಒಳಗಡೆ ಎನರ್ಜಿ ಲಾಸ್ ಆಗಲ್ಲ. ನೀವು ಏನಿಸುತ್ತೆ, ಫ್ರೆಶ್ ಇದೀರಾ, ಇನ್ನೂ ಓಡಕ್ ನಾನು ರೆಡಿ ಇದೀನ ಅನ್ನೋ ಒಂದು ಫೀಲ್ ಬರುತ್ತೆ. ಹಾಗಾಗಿ ಇದನ್ನ ಫಾಲೋ ಮಾಡಿ. 6ನೇ ದಿನ ಏನಪ್ಪಾ ಅಂದ್ರೆ, ಈಗ 5ನೇ ದಿನ ನಮ್ಮ ಬಾಡಿನ ಜಡ್ಜ್ ಹಾಕ್ಬಿಟ್ಟಿದೆ ಸರಿಯಾಗಿ. ಸೊ ಅದಕ್ಕೆ ನಿಮ್ಮ ಬಾಡಿಗೆ ಇವತ್ತು ರೆಸ್ಟ್ ವರ್ಕೌಟ್ ಗಳನ್ನ ಕೊಡ್ಬೇಕು. ರೆಸ್ಟ್ ಅಂತ ಮಲ್ಕಣಂಗಿಲ್ಲ, ಸಿಂಪಲ್ ಆಗಿ 800 ಮೀಟರ್ ಜಾಗ್ ಮಾಡಿ. 800 ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡ್ಬಿಟ್ಟು ನೀವು 2 ಕಿಲೋಮೀಟರ್ ರನ್ನಿಂಗ್ ನ ಈಸಿ ರನ್ನಿಂಗ್ ನ ಮಾಡಿ. ಈಸಿ ರನ್ನಿಂಗ್ ಸೇಮ್. ಸೊ ಈ ತರ ಸ್ಟೆಪ್ ಅಲ್ಲಿ ಈಸಿ ರನ್ನಿಂಗ್ ನ ಮಾಡಿ. ಕೇವಲ ಒಂದು 5 ನಿಮಿಷಕ್ಕೆ ಕ್ಲೋಸ್ ಮಾಡ್ಬೇಕು 1 ಕಿಲೋಮೀಟರ್ ನ. ಸೊ 10 ನಿಮಿಷ ಅಥವಾ 12 ನಿಮಿಷದ ರನ್ನಿಂಗ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಸ್ಟ್ರೆಚ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಳ್ಳಿ. ಸಿಂಪಲ್ ವರ್ಕೌಟ್ ನ ಮಾಡ್ಬೇಕು 6ನೇ ದಿನ. 7ನೇ ದಿನದ ವರ್ಕೌಟ್ ಏನಪ್ಪಾ ಅಂದ್ರೆ, 6ನೇ ದಿನ ನಾವು ಸ್ವಲ್ಪ ಈಸಿ ರನ್ ಮಾಡಿದ್ದೇವಲ್ವಾ. ಸೊ 7ನೇ ದಿನ ನಿಮಗೆ ಆಪ್ಷನ್ ಇದೆ. ನೀವು 1600 ಮೀಟರ್ ಟೈಮಿಂಗ್ ನೋಡ್ಕೋಬಹುದು. ನಿಮ್ಮ ಒಂದು ಏನ್ ನಾವು ಇಷ್ಟು ದಿನ ವರ್ಕೌಟ್ ಮಾಡ್ಕೊಂಡ್ ಬಂದಿವಲ್ಲ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಅಥವಾ ಬೇಡ, ಇನ್ನ ವರ್ಕೌಟ್ ಮಾಡ್ತೀನಿ ಅಂತಂದ್ರೆ ನೀವು 7ನೇ ದಿನ ಲಾಂಗ್ ರನ್ನಿಂಗ್ ಹೋಗ್ಬೋದು. ಒಂದು 3ರಿಂದ 4 ಕಿಲೋಮೀಟರ್ ಸಾಕು, ಇದಕ್ಕಿಂತ ಜಾಸ್ತಿ ಹೋಗೋದು ಬೇಡ. ಇದು ಕೂಡ ಅಷ್ಟೇ ಸಿಂಪಲ್ ರನ್, ಸ್ವಲ್ಪ ಹೊರಗಡೆ ಹೋಗಿ ಮೈಂಡ್ ಚೆನ್ನಾಗಿರುತ್ತೆ. ಹಾಗಾಗಿ ನೀವು 7ನೇ ದಿನ ಹೊರಗಡೆ ಲಾಂಗ್ ರನ್ನಿಂಗ್ ಹೋಗೋದು ಬೆಟರ್ ಇರುತ್ತೆ. ಅದು ಕೂಡ ಸೇಮ್ ಒಂದು ಸ್ಪೀಡ್ ಅಲ್ಲಿ ಹೋಗ್ಬೇಕು. ಅದರಲ್ಲಿ ನಿಮ್ಮ ಬ್ರೀತಿಂಗ್ ನ ಸೆಟ್ ಮಾಡ್ಕೋಬೇಕು. ಅದ್ರಲ್ಲಿ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸೊ ಈ ಲೆಂತ್ ಲೆಗ್ ಹಾಕಿದ್ರೆ ಎಷ್ಟು ಟೈಮ್ ಕವರ್ ಆಗ್ತೈತೆ, ಎಷ್ಟು ಸ್ಪೀಡ್ ಓಡ್ತಿದ್ದೀನಿ, ಸಿಂಪಲ್ ಸ್ಟೆಪ್ ಹಾಕಿದ್ರೆ ಹೆಂಗೆ, ಯಾವ ಕಾಲ್ ಮೇಲೆ ಭಾರ ಬಿಡ್ತಿದ್ದ ಅದೆಲ್ಲ ಸೆಟ್ ಮಾಡ್ಕೋಬೇಕು. ಲಾಂಗ್ ರೂಟ್ ಅಲ್ಲಿ ಈಗ ಇದನ್ನೇ ನಾವು ಸೆಟ್ ಮಾಡ್ಕೋಬೇಕು. ಬ್ರೀತಿಂಗ್ ನ ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು. 8ನೇ ದಿನದ ವರ್ಕೌಟ್, ಈಗ ನಮ್ಮ ಒಂದು ಫಿಸಿಕಲ್ ಹತ್ರ ಬರ್ತಿದೆ, ನಾವು ಬಾಡಿಗೆ ಜಾಸ್ತಿ ಹಾರ್ಡ್ ವರ್ಕೌಟ್ ನ ಕೊಡಬಾರ್ದು. 8ನೇ ದಿನದ ವರ್ಕೌಟ್ ಏನಪ್ಪಾ ಅಂತಂದ್ರೆ 15 ನಿಮಿಷ ನೀವು ನಾರ್ಮಲ್ ರನ್ನಿಂಗ್ ನ ಮಾಡ್ಬೇಕು. ಸಿಂಪಲ್ ಅಂದ್ರೆ ಸಿಂಪಲ್ ರನ್ನಿಂಗ್ ಮಾಡಿ, ಈಸಿ ರನ್ನಿಂಗ್ ಮಾಡಿ, ಅದಾದ್ಮೇಲೆ ಬಂದು ಸ್ಟ್ರೆಚಿಂಗ್ ಮಾಡಿ. ಗೊತ್ತಿದಲ್ಲ, ಬಿಫೋರ್ ವಾರ್ಮ್ ಅಪ್ ಮಾಡ್ಬೇಕು, 800 ಮೀಟರ್ ಜಾಗ್ ಮಾಡಿ. ಇದಾದ ನಂತರ ಎಕ್ಸರ್ಸೈಸ್ ಮಾಡ್ಕೊಂಡ್ಬಿಟ್ಟು ನೀವು 15 ನಿಮಿಷ ಕಂಟಿನ್ಯೂ ರನ್ ಮಾಡಬಹುದು. ಇದಾದ ನಂತರ ನೀವು ಈವ್ನಿಂಗ್ ರೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ನೀವು 2 ಟೈಮ್ ರನ್ನಿಂಗ್ ಮಾಡಕ್ ಹೋಗ್ಬೇಡಿ. ಈ ರೀತಿ ಮಾಡ್ಕೊಂಡ್ ಬಂದ್ರೆ ನಿಮ್ಮಲ್ಲಿ ನೆಕ್ಸ್ಟ್ ಡೇಗೆ ಓಡಕ್ಕೆ ಎನರ್ಜಿ ಸೇವ್ ಆಗುತ್ತೆ, ರಿಕವರ್ ಆಗುತ್ತೆ. ಹಾಗಾಗಿ ಹೇಳ್ತಿರೋದು 1 ಟೈಮ್ ಮಾಡಿ. 9ನೇ ದಿನದ ವರ್ಕೌಟ್ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಸ್ಪೀಡ್ ವರ್ಕೌಟ್ ಇರುತ್ತೆ. ಜಾಸ್ತಿ ಸ್ಪೀಡ್ ಮಾಡಬೇಡಿ, ಸ್ವಲ್ಪ ಗಮನ ಇಡಬೇಕಾಗುತ್ತೆ. ಹತ್ತಿರ ಬಂದಾಗ ನಾವು ನಮ್ಮ ಬಾಡಿ ಕಡೆ ತುಂಬಾ ಗಮನ ಕೊಡ್ಬೇಕಾಗುತ್ತೆ. ಸೇಮ್ 200 ಮೀಟರ್ದು ಒಂದು 4 ಸೆಟ್ ನ ಹಾಕ್ಬೇಕಾಗತ್ತೆ. ನಾರ್ಮಲ್ ಸ್ಪೀಡ್ ಅಲ್ಲಿ ನೀವೇನ್ ಮೊದ್ಲಿಗೆ ಹಾಕಿದ್ರಲ್ವಾ, ಸೊ ಅದೇ ರೇಂಜ್ ಅಲ್ಲಿ ಹಾಕಿದ್ರು ಪರವಾಗಿಲ್ಲ, ನಡೆಯುತ್ತೆ. ಅದೇ 1 ನಿಮಿಷ 37 ಅಥವಾ 1 ನಿಮಿಷ 40 ಸೆಕೆಂಡ್ ಒಳಗಡೆ ಓಡಕ್ಕೆ ಪ್ರಯತ್ನ ಮಾಡಿ. ಮೊದ್ಲಿಗೆ ಗ್ರೌಂಡಿಗೆ ಬಂದ್ಮೇಲೆ ವಾರ್ಮ್ ಅಪ್ ಮಾಡಿ,
ಒಂದು ಜಾಗಿಂಗ್ ಮಾಡಿ 800 ಮೀಟರ್. ಇದಾದ್ಮೇಲೆ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡ್ಬಿಟ್ಟು ನೀವು ಈ ವರ್ಕೌಟ್ ನ ಮುಗಿಸಿ ಇದಾದ ನಂತರ ಕೂಲ್ ಡೌನ್ ಎಕ್ಸರ್ಸೈಸ್ ಮಾಡ್ಕೊಂಡು ನೀವು ಬಾಡಿನ ರೆಸ್ಟ್ ಮಾಡ್ಬೇಕಾಗುತ್ತೆ. 10ನೇ ದಿನದ ವರ್ಕೌಟ್ ಯಾವ ರೀತಿ ಅಂತಂದ್ರೆ, ಅಕಸ್ಮಾತ್ ನಿಮ್ದು ನಾಳೆ ಇವೆಂಟ್ ಇದ್ರೆ ಇವತ್ತು ನೀವು ಫುಲ್ ರೆಸ್ಟ್ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಸಮಯ ಇದ್ರೆ ಒಂದು 800 ಮೀಟರ್ ನಾರ್ಮಲ್ ಜಾಗ್ ಮಾಡ್ಬಿಟ್ಟು ಬಾಡಿನ ಸ್ಟ್ರೆಚ್ ಮಾಡ್ಕೋಬೇಕು. ತುಂಬಾ ಫ್ರೀ ಆಗಿ ಬಿಡಬಾರ್ದು. ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ದೇನಾದ್ರೂ ರನ್ನಿಂಗ್ ನಾಡಿದ್ದಿತ್ತಂತಪ್ಪ ಅಂದ್ರೆ ನೀವು ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿ ಓಡ್ಬೇಕಾಗುತ್ತೆ. ಓಡ್ಬೇಕಂತಂದ್ರೆ ಒಂದು 10ರಿಂದ 12 ನಿಮಿಷ ನಾರ್ಮಲ್ ಜಾಗ್ ಮಾಡ್ಬಿಟ್ಟು ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಳ್ಳಿ. ಇಷ್ಟ ಮಾಡಿದ್ರೆ ಸಾಕು. ಹಾಗೆ ನಿಮ್ದು ನಾಳೆ ಇರ್ಲಿ ಅಥವಾ ನಾಡಿದ್ದಿರ್ಲಿ, ಅವತ್ತು ಹಿಂದಿನ ದಿನ ನಮ್ಮ ಒಂದು ಬಾಡಿನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ಹೆಲ್ಪ್ ತಗೊಂಡ್ಬಿಟ್ಟು ಈ ಕಾಪ್ಸ್ ಗಳನ್ನ ನಿಮ್ಮ ತೊಡೆ ಹತ್ರ, ನೀ ಹತ್ರ, ಕೈ ಹತ್ರ ಮತ್ತೆ ಬೆನ್ ಕಡೆ ಈ ಎಲ್ಲ ಸ್ವಲ್ಪ ಹುಡುಗ್ರ ಹತ್ರ ನೀವು ಮಸಾಜ್ ಮಾಡ್ಕೋಬೇಕು ಒಬ್ರಿಗೊಬ್ರು. ಇದರಿಂದ ನಿಮಗೆ ನಾಳೆ ರನ್ನಿಂಗ್ ಓಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಫ್ರೀ ಇರುತ್ತೆ. ಹಾಗೆ ರೇಸ್ ಹಿಂದಿನ ದಿನ ಏನ್ ಮಾಡ್ಬೇಕು, ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಏನ್ ಫುಡ್ ತಗೋಬೇಕು, ಯಾವ ತರ ಓಡ್ಬೇಕು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಾಕ್ತೀನಿ. ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಆ ವಿಡಿಯೋ ನಿಮಗೆ ಖಂಡಿತವಾಗಿ ತಲುಪುತ್ತೆ. ಕಮೆಂಟ್ ಅಲ್ಲಿ ಹಾಕಿರಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ. ನಾನು ಖಂಡಿತವಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. KSP ಒಂದು 1600 ಮೀಟರ್ ಯಾವ ರೀತಿ ರನ್ನಿಂಗ್ ಮಾಡ್ಬೇಕು, ಯಾವ ತರ ನಾವು ಪ್ರತಿ ಲ್ಯಾಪ್ ನ ಕ್ಲೋಸ್ ಮಾಡ್ಬೇಕು, ಎಷ್ಟು ಟೈಮಿಂಗ್ ಅಲ್ಲಿ ಓಡ್ಬೇಕು ಅನ್ನೋದು ಕೂಡ ನಾನು ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ.